ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ, ನಮ್ಮೆಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ, ಎಲ್ರಿಗೂ, ನಮ್ಮ ಪ್ರೇಮದವ್ರಿಗೂ, ಊರಲ್ಲಿ ಇರುವ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸಿನಿಮಾ ಮಾಡಿದ್ದೀನಿ, ಸಿನಿಮಾ ತೋರಿಸಿದ್ದೀನಿ. ಅದ್ರ ಮೀರಿ ನಾವು ಸಿನಿಮಾ ಹಾಗೆ ಮಾಡಿದ್ದೀವಿ, ಹೀಗೆ ಮಾಡಿದ್ದೀವಿ, ಸಿನಿಮಾ ಹಾಗಿದೆ ಹೀಗಿದೆ ಅಂತ ನಾನು ಹೇಳೋದಕ್ಕಿಂತ ನೋಡಿ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ, ನಾಳೆ ಜನಗಳು ಹೇಳಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಜನಗಳಿಗೆ ಈ ತಲುಪಿಸೋ ಸಿನಿಮಾ ಕೊನೆಗೆ ನಾವು ಆ ನಂಬಿಕೆನ ಉಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಷ್ಟು ಬಿಟ್ಟು ಇನ್ನು ಹೇಳಬೇಕು ಅಂತಂದರೆ ರಂಗನಾಥ್ ಸರ್ ಬಗ್ಗೆ, ಬೆಳಕಿನ ಬಗ್ಗೆ ನೆರಳು ಏನು ಮಾತಾಡ್ಲಿಕ್ಕೆ ಸಾಧ್ಯ ಸರ್? ಈ ಸಿನಿಮಾಗೆ ನನಗೆ ನೀವು ಬೆಳಕು. ಸೊ ಬೆಳಕಿಲ್ಲದೆ ನೆರಳಿಗೆ ಅಸ್ತಿತ್ವನೇ ಇರೋದಿಲ್ಲ, ಹಾಗೆ ನೀವಾಗಿದ್ದೀರಾ. ಸೊ ಹಾಗಾಗಿ ಅವ್ರ ಬಗ್ಗೆ ಎಲ್ಲ ಗೊತ್ತೇ ಇದೆ. ಸೊ ನಾನು ಅವರು ಹಾಗೆ ಆಕ್ಟ್ ಮಾಡಿದ್ದಾರೆ, ಹೀಗಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ತುಂಬ ಸ್ಪೆಷಲ್, ವಿಶೇಷವಾಗಿ ಪಾತ್ರದಲ್ಲಿ ನಮಗೆ ತುಂಬ ಶೂಟ್ ಮಾಡಿದ ಜಾಗ ಹಾಸನ್ ಹತ್ರ. ಒಂದೇ ಶೆಡ್ಯೂಲ್ ಶೂಟ್ ಮಾಡಬೇಕಾಗಿತ್ತು. ರಘು ಸರ್ ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಇದ್ರು, ಬಿಕಾಸ್ ಅದು ನಮ್ಗೆ 2 ತಿಂಗಳು ಸಿಗುವಂಥ ಲೊಕೇಶನ್. ಈಗೇನು ಶೂಟ್ ಮಾಡಿದ್ದೀವಿ ಇರೋದು ಹಾಸನ್ ಹತ್ರ ಬರೀ 2 ತಿಂಗಳು ಸಿಗುವಂಥ ಲೊಕೇಶನು. ಯಾವಾಗಲೂ ಮಳೆ ಬರ್ತಾ ಇರುತ್ತೆ, ಆ ಟೈಮ್ನಲ್ಲಿ ಹೊಲ ಆಗುತ್ತೆ, ಎಲ್ಲ ಕೆಸರಾಗಿರುತ್ತೆ, ಮನೆ ಮುಂದೆ ಎಲ್ಲ ಕೆಸರಾಗಿರುತ್ತೆ. ಸೊ ಆ ಶೂಟ್ ಮಾಡಬೇಕಾಗಿತ್ತು. ರಘು ಸರ್ ಹತ್ರ ಹೋಗಿ ಹೇಳಿದಾಗ ಅವ್ರಿಗೆ ಕತೆ ಇಷ್ಟಪಟ್ಟು ಸರಿ ಆಯಿತು ನಾನು ಮಾಡ್ತೀನಿ ಅಂತ ಹೇಳಿ ನಮಗೆ ಕೈ ಜೋಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ನಮ್ಮ ಹೀರೋ ಶ್ರೀರಾಮ್ ಅವರು, ಅವ್ರಿಗೆ ಒಂದು ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಯಾವುದೋ ಒಂದು ಡಿಸ್ಕಷನಲ್ಲಿ ಹಳ್ಳಿ ಹುಡುಗನ ಪಾತ್ರ ಬೆಳಗಿದ್ದೀರಾ ಸರ್ ಅಂತ ಅಂದ್ಬಿಟ್ಟೆ. ಒಂದು 15 ದಿನ ಬಿಟ್ಬಿಟ್ಟು ಸರ್ ನೋಡಿ ಸರ್ ಟ್ಯಾನ್ ಆಗಿದ್ದೀನಿ ಅಂತ ಕೇಳಿದ್ರು. ಸೊ ಅಷ್ಟು ಟ್ಯಾನ್ ಹಾಕ್ಬಿಟ್ಟು ಈ ಸಿನಿಮಾಗೋಸ್ಕರ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ಅವ್ರಿಗೆ ಸ್ವಲ್ಪ ಇಲ್ಲ ಸರ್ ನೀವು ರೆಡಿ ಆಗಬೇಕು ಅಂತಂದೆ. ಮಂಡ್ಯದಲ್ಲಿ ಒಂದು ಊರಿನಲ್ಲಿ 1 ತಿಂಗಳು ಅದೇ ಊರಿನಲ್ಲಿದ್ದು ಬೇಸಾಯ ಹೊಡೆಯೋದು, ಹಾಲು ಕರೆಯೋದ್ರಿಂದ ಹಿಡಿದು ಪ್ರತಿ ಕೆಲಸಗಳನ್ನ 1 ತಿಂಗಳು ಅಲ್ಲೇ ಇದ್ದು ಕೆಲಸಗಳನ್ನ ಕಲಿತು ಈ ಪಾತ್ರಕ್ಕೆ ಅವರು ತೊಡಗಿಸ್ಕೊಂಡಿದ್ದಾರೆ. ಇನ್ನು ನಮ್ಮ ಹೀರೋಯಿನ್ ತಪಸ್ವಿನಿಯವರು ಮತ್ತೆ ಖುಷಿ ಶಿವರು ಇಬ್ರು ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದೇನು ಅಂತಂತಂದ್ರೆ, ಈ ಸಿನಿಮಾ ನಾನು ನಿರ್ದೇಶಕ, ಬಟ್ ನಮ್ಮ ನಿರ್ಮಾಪಕರು ಫಸ್ಟ್ ನನಗೆ ಮೊದಲ ಅವಕಾಶ ಕೊಟ್ಟಂತ ಕಲಾವಿದರ ಶ್ರೀನಿವಾಸ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ, ಅದೇ ಅಕ್ಷಿ ಸಿನಿಮಾನ ಪ್ರೊಡ್ಯೂಸ್ ಮಾಡಿದಂತಹ ನಿರ್ಮಾಪಕರು ದೇವೇಂದ್ರ ನಾಯ್ಡು ಅವರು ಮತ್ತೆ ಅವ್ರ ಜೊತೆ ರಮೇಶ್ ಅವರು, ಪ್ರಶಾಂತ DS ಅವರೆಲ್ಲರೂ ಸೇರಿಕೊಂಡು ಹಳೆ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರು. ಸೊ ನನ್ನ ಪರಿಚಯ ಅವ್ರಿಗೆ ಚೆನ್ನಾಗಿದ್ದರಿಂದ ಇಲ್ಲ ಇದರದ್ದೊಂದು ಸಿನಿಮಾ ಮಾಡೋಣ ಅಂತ ಹೇಳಿ ಈ ಸಿನಿಮಾನ ಅವರು ಶುರು ಮಾಡಿದ್ರು. ಈ ಸಿನಿಮಾಕ್ಕೆ ಏನು ಬೇಕು ಪ್ರತಿಯೊಂದನ್ನು ಜೊತೆಲಿ ನಿಂತು ಸಪೋರ್ಟ್ ಮಾಡಿದ್ದಾರೆ ಸರ್. ಪ್ರೇಮದ ಊರಲ್ಲಿ ಅನ್ನೋದಕ್ಕೆ ನೀವು ಟೀಸರ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಇದು ನಾಗಣ್ಣ ಮತ್ತೆ ಸಂತುವಿನ ಪುಟ್ಟ ಲೋಕ ಸರ್. ಊರು ಅಂತಂತಂದ್ರೆ 1000 ಮನೆನೇ ಇರಬೇಕು, 100 ಮನೆನೇ ಇರಬೇಕು, ಅಥವಾ 10 ಮನೆನೇ ಇರಬೇಕು ಅಂತೇನಿಲ್ಲ. ಒಂದು ಮನೆಯಲ್ಲಿ ಎಲ್ಲ ಹೃದಯಗಳು ಗೆಲುವಾಗಿ ಲವಲೋಕಿಯಿಂದ ಪ್ರೀತಿಯಿಂದ ಇದ್ರೆ ಅದೇ ನಮಗೊಂದು ದೊಡ್ಡ ಊರು, ಅದೇ ನಮ್ಮ ಪ್ರಪಂಚ. ನಾಗಣ್ಣ ಮತ್ತು ಸಂತುವಿನ ಪ್ರಪಂಚವೇ ಪ್ರೇಮದ ಊರು. ಆ ಪ್ರೇಮದ ಊರಿಗೆ 2 ಮುದ್ದಾದ ಹೆಣ್ಮಕ್ಳು ಬಂದಾಗ ಏನೆಲ್ಲ ಆಗುತ್ತೆ ಅನ್ನೋದೇ ಈ ಕತೆ. ಈ ಸಿನಿಮಾ ಬಂದು ಮ್ಯೂಸಿಕಲ್ ಲವ್ ಸ್ಟೋರಿ. ಸುಮಾರು 6 ಸಾಂಗ್ಗಳು, ಜೊತೆಗೆ ಇನ್ನೊಂದು ಪುಟ್ಟ ಸಾಂಗ್ಗಳು, 4 ಸಾಂಗ್ಗಳಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅದ್ಭುತವಾಗಿದೆ. ಸೊ ಇವೆಲ್ಲದರ ಹಿಂದೆ ಇರೋ ಶಕ್ತಿ ಸುಮಾರು 1.5 ವರ್ಷಗಳಿಂದ ನನ್ನ ಜೊತೆ ನಿಂತಿರುವಂತ ಶಕ್ತಿ ಸುನಾದ್ ಗೌತಮ್ ಅವರು. ಫಸ್ಟ್ ಆಫ್ ಆಲ್ ಮನೋಜ್ ಸರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಂಥ ಒಂದು ಬ್ಯೂಟಿಫುಲ್ ಕತೆ ಇರುವಂಥ ಸಿನಿಮಾನ ನನಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡೋಕ್ಕೆ ಕೊಟ್ಟಿದ್ದಕ್ಕೆ. ರೀಸೆಂಟ್ಲಿ ನಾವು ಬ್ಯಾಕ್ಗ್ರೌಂಡ್ ಸ್ಕೋರ್ ಫಿನಿಶ್ ಮಾಡಿದ್ವಿ. ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುವಾಗ ಕೆಲವೊಂದು ಸೀನಲ್ಲಿ ನಾನೇ ತುಂಬ ಎಮೋಷ್ನಲ್ ಆಗಿ ಬಿಟ್ಟೆ. ಅಂದರೆ ಅಷ್ಟೊಂದು ಫೀಲ್ ನನಗೆ ಕೊಡ್ತು. ಆಮೇಲೆ ತುಂಬ ಒಳ್ಳೊಳ್ಳೆ ಸಾಂಗ್ ಕಂಪೋಸ್ ಮಾಡೋಕ್ಕೆ ಆಯಿತು. ಸೆಂಟಿಮೆಂಟ್ ಸಾಂಗ್ ಇಲ್ಲ, ಅಪ್ಪ ಮಗ ತುಂಬ ಖುಷಿಯಾಗಿ ಆ ಊರಲ್ಲಿ ಬದುಕ್ತಿರೋದ್ರ ಬಗ್ಗೆ ಹಾಡಿದೆ ಸರ್. ನೆಕ್ಸ್ಟ್ ಹಾಡನ್ನು ಅದನ್ನೇ ಬಿಡ್ತಾ ಇದೆ ಸರ್. ಈ ಸಿನಿಮಾದ ಇನ್ನೊಬ್ರು ಹೀರೋ, ಇವ್ರ ಜೊತೆಗೆ ಇನ್ನೊಬ್ರು ಹೀರೋ ನಮ್ಮ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ರಾಜ್ಕಾಂತ್ ಅವರು. ಸೊ ಜೊತೆಗೆ ನಾವಿಬ್ರು ಶೂಟಿಂಗ್ ಮಾಡೋದಕ್ಕಿಂತ ಜಾಸ್ತಿ ನಾವಿಬ್ರು ಲೊಕೇಶನ್ಗಳು ಹುಡುಕಿರೋದೇ ಹೆಚ್ಚು. ಒಂದೊಂದು ಲೊಕೇಶನ್, ಇನ್ನೂ ಅದ್ಭುತವಾದಂತಹ ಲೊಕೇಶನು ಸಿನಿಮಾದಲ್ಲಿದೆ. ಸೊ ನೆಕ್ಸ್ಟ್ ಟ್ರೈಲರ್ ಬಿಟ್ಟಾಗ ಅಥವಾ ಟೀಸರ್ ಬಿಟ್ಟಾಗ ನಿಮಗೆ ಖಂಡಿತ, ಅಥವಾ ಹಾಡುಗಳು ಬಿಟ್ಟಾಗಲೂ ಕೂಡ ನಿಮಗೆ ಆ ಲೊಕೇಶನ್ಗಳು ಕಾಣಿಸುತ್ತೆ. ಒಂದೊಳ್ಳೆ ಕತೆ ಸಿಕ್ಕಿದಾಗ ಯಾರಿಗೂ ಬಿಡೋ ಮನಸ್ಸಾಗಲ್ಲ. ಯಾಕಂದ್ರೆ ಅವರು ಹಾಸನ್ನು, ನಾವು ಹಾಸನ್ನು, ಮೋಸ್ಟ್ಲಿ ಅದೇನೋ ಒಂದೇ ಊರದೇನೋ ಕನೆಕ್ಟ್ ಆಯ್ತಾ ಏನೋ ಗೊತ್ತಿಲ್ಲ. ಅಂದರೆ ಆ ಲೊಕೇಶನ್ ಇವ್ರು ಹೇಳ್ದಂಗೆ ಡ್ರೈ ಟೈಮಲ್ಲಿ ನಾವು ಹೋಗಿದ್ದು. ಅವ್ರು ಹೇಳಿದ್ರು ಲಾಸ್ಟ್ ಮಳೆ ಹೋದಾಗ ನಿಮ್ಗೆ ಯಾಕೆ ಈ ಥರ ಇರುತ್ತೆ ಲೊಕೇಶನ್ ಅಂತ. ಒಂದಷ್ಟು ಫೋಟೋಸ್ ಎಲ್ಲ ಆಲ್ರೆಡಿ ನಾವು ಸಿನಿಮಾ 1 ಇಯರ್ ಬಿಫೋರೇ ಅವ್ರು ಆಲ್ರೆಡಿ ಶೂಟಿಂಗ್ ಅಂಟಿಂಗ್ ಎಲ್ಲ ಮಾಡಿ ಎಲ್ಲ ಅಷ್ಟೊಂದು ಲೊಕೇಶನ್ಗಳು ಪ್ಲ್ಯಾನ್ ಆಗಿತ್ತು. ಅವ್ರು ಹೇಳ್ದಂಗೆ ನಾವು ಅವರು ತುಂಬ ಲೊಕೇಶನ್ ಹುಡುಕೋದ್ರಲ್ಲಿ ಎಷ್ಟೋ ಕಿಲೋಮೀಟ್ರ್ ಗಟ್ಟಲೆ ಓಡಾಡ್ಬಿಟ್ಟಿದ್ದೀವಿ. ಅದರಲ್ಲಿ ಇವಾಗ ಕಾಣಿಸ್ತಾ ಇದೆ ಆ ಲೊಕೇಶನ್ನು, ಆ ಫೀಲು. ಆಲ್ಮೋಸ್ಟ್ ನೀವು ಆ ಲೊಕೇಶನ್ ಇವಾಗೇನಾದ್ರು ಹೋದ್ರೂ ಆ ಲೊಕೇಶನ್ ಯಾರು ಹುಡುಕೋಕ್ಕಾಗಲ್ಲ. ಇಲ್ಲಿ ಶೂಟ್ ಮಾಡಿದ್ದೀವಿ ಅಂದರೆ ಈ ಥರ ಸಿಗಲ್ಲ. ಅವ್ರು ಹೇಳ್ದಂಗೆ 2 ಮಂತಲ್ಲಿ ನಾವು ಶೂಟ್ ಮಾಡಲೇಬೇಕು.
ಆ ಥರ ಲೊಕೇಶನ್ಗೆ. ಆ್ಯಂಡ್ ಎಡಿಟರ್ ಹರ್ಷಿತ್ ಪ್ರಭು ಅವರು ದಯವಿಟ್ಟು ಬನ್ನಿ. ನಾನು ಲಾಸ್ಟ್ ಸಿನಿಮಾ ನಾನೇ ಎಡಿಟ್ ಮಾಡ್ಕೊಂಡಿದ್ದೆ, ಬಟ್ ಈ ಸಿನಿಮಾ ಬೇಡ, ಬೇರೆ ಬೇರೆ ಕೆಲಸಗಳಿರುತ್ತೆ ಅಂತ ಹೇಳಿ. ಸೊ ನಮ್ಮ ಸಿನಿಮಾದ ಎಡಿಟರು ತುಂಬ ಚೆನ್ನಾಗಿ, ತುಂಬ ಪೇಷನ್ಸಿಂದ, ಇವರು ನೋಡಿ ನನಗೆ ಪೇಷನ್ಸ್ ಬಂದ್ಬಿಟ್ಟಿದೆ, ಅಷ್ಟು ಪೇಷನ್ಸಿಂದ ಈ ಸಿನಿಮಾನ ಎಡಿಟ್ ಮಾಡಿದ್ದಾರೆ. ಸೊ ಇವರಿಬ್ಬರ ಜೊತೆಗೆ ಇವರೊಬ್ಬರು ಸೇರ್ಕೊಳ್ತಿದ್ದಾರೆ. ಎಲ್ರಿಗೂ ಪ್ರೇಮದ ಊರಿಗೆ ಸ್ವಾಗತ. ಇಷ್ಟು ದಿವಸ ನಾವು ಎಡಿಟಿಂಗ್ ರೂಮಲ್ಲಿ ಮಾತ್ರ ನೋಡ್ತಾ ಇದ್ದ ನಮ್ಮ ಪ್ರೇಮದ ಊರಿನ ಪ್ರಪಂಚನ ಇವತ್ತು ಆ್ಯಕ್ಚುಲಿ ಮುಂದೆ ಎಲ್ಲ ಟೀಸರ್ ಮೂಲಕ ತೋರಿಸ್ತಿರೋದು, ನಮ್ಮ ಖುಷಿನ ನಿಮ್ಮ ಜೊತೆ ಹಂಚ್ಕೊಂಡಿರೋದು ತುಂಬ ಖುಷಿ ಕೊಡ್ತಾ ಇದೆ. ಸೊ ಇದೇ ಥರ ಇನ್ನೂ ಕೂಡ ನೆಕ್ಸ್ಟ್ ಕಂಟೆಂಟ್ಗಳಲ್ಲಿ ಕೂಡ ನಮ್ಮ ಪ್ರಪಂಚ ಒಳಗಡೆ ನಿಮ್ಮನ್ನು ಕರೆಸ್ಕೊತೀವಿ. ನಮ್ಮ ಸಿನಿಮಾದ ಸಾಹಿತ್ಯ ಬರೆದಿರೋರು ಅಭಿಜಿತ್ ತೀರ್ಥಹಳ್ಳಿ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಅಪಾಯದ ಎಚ್ಚರಿಕೆ ಅನ್ನೋ ಸಿನಿಮಾದ ನಿರ್ದೇಶಕರು, ಮತ್ತೆ ಇತ್ತೀಚೆಗೆ ತುಂಬ ದೊಡ್ಡ ಹಿಟ್ ಆದಂಥ ಚುರುಕು ನೋಟವೇ ಸಾಂಗಿನ ಸಾಹಿತ್ಯ ಕೂಡ ಇವರೇ ಬರೆದದ್ದು. ನಮ್ಮ ಸಿನಿಮಾಗೂ ಸಾಹಿತ್ಯವನ್ನು ಬರೆದಿದ್ದಾರೆ. ಇಂಥದ್ದೇ ಬೇಕು ಅಂತ ತುಂಬ ಕ್ಲಾರಿಟಿ ಇರುವಂಥ ಒಬ್ಬ ಡೈರೆಕ್ಟ್ರು. ಒಂದು 3 ಸಾಂಗು, 1-2 ಬಿಟ್ಟು ಲೈನ್ಗಳನ್ನೆಲ್ಲ ಬರೆದಿದ್ದೀನಿ. ಆ್ಯಂಡ್ ಒಳ್ಳೆ ಆಪರ್ಚುನಿಟಿ, ಇಂಥ ಆಪರ್ಚುನಿಟಿ ಕೊಟ್ಟಿದ್ದೆ ಆ ಪ್ರೇಮದ ಊರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಪ್ರವೀಣ್ ಅವರು ನಮ್ಮ ಜೊತೆ ತುಂಬ ಶ್ರಮಪಟ್ಟು ನಮ್ಮ ಎಲ್ಲ ಪೋಸ್ಟರ್ಗಳನ್ನು, ಬೇರೆ ಬೇರೆ ಕೆಲಸಗಳನ್ನ ಎಲ್ಲವೂ ಮಾಡ್ತಿರುವಂಥ ನಮ್ಮ ತಂಡದ ಸದಸ್ಯರು. ನಮ್ಮ ಸಿನಿಮಾ ಶುರುವಾದಾಗಿಂದ ನಮ್ಮ ಜೊತೆ ನಿಂತು ನಮಗೆ ಗೈಡೆನ್ಸ್ ಕೊಡ್ತಾ ನಮ್ಮ ಜೊತೆ ಕೆಲಸ ಮಾಡ್ತಾ ಇರುವಂಥವ್ರು ಪ್ರವೀಣ್ ಅವರು. ಇದ್ರ ಜೊತೆಗೆ ನಮ್ಮ ಸಿನಿಮಾದಲ್ಲಿ ಇಲಾ ವಿಟ್ಲ ಮೇಡಮ್ ಅವರು, ಜಿಜಿ ಸರ್, ಜೊತೆಗೆ ಸ್ವಾತಿ ಗುರುದತ್ ಮೇಡಮ್ ಅವರು, ನಮ್ಮ ಸುವೀಶ್ ಅವರು, ತುಂಬಾ ವಿಶೇಷವಾದ ಪಾತ್ರದಲ್ಲಿ ನಮ್ಮ ನವೀನ್ ಬಾಬು ಅವರು, ಅಭಿಷೇಕ್ ಅವರು, ಅಭಿ ಮಹೇಶ್, ಅಕ್ಷಯ್, ಇವರೆಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಬಹಳಷ್ಟು ಜನ ಇನ್ನೂ ಕೆಲವು ಕಲಾವಿದರಿದ್ದಾರೆ, ದಯವಿಟ್ಟು ಸ್ಟೇಜ್ ಫಿಯರ್ ಯಾರು ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನನ್ನ ಜೊತೆ ಸ್ಕ್ರೀನ್ ಪ್ಲೇ ವಿಚಾರ ಅಂತ ಬಂದ್ರೆ ನನ್ನ ಜೊತೆ ಗಟ್ಟಿಯಾಗಿ ನಿಂತ ನಮ್ಮ ಪ್ರೊಡ್ಯೂಸರ್ ಜೊತೆಗೆ ತುಂಬಾ ಪ್ಯಾಷನೇಟ್ ಪ್ರೊಡ್ಯೂಸರು ದೇವೇಂದ್ರ ಅವರು, ನಮ್ಮ ಕೋ-ಡೈರೆಕ್ಟ್ರು ಮೀನಾ ರಘು ಅವರು, ಜೊತೆಗೆ ಇನ್ನೂ ನಮ್ಮ DA ಟೀಮ್ ಇರ್ಬೋದು, VFX ಟೀಮ್ ಇರ್ಬೋದು, ಎಲ್ಲರೂ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅಂಡ್ ನಮ್ಮ ತಂಡದಲ್ಲಿ ಇನ್ನೊಬ್ರಿಗೆ ತುಂಬಾ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು, ನಮ್ಮ ಪ್ರಕೃತ್ ಅಂತ ಹೇಳಿ. ಯಾರಾದ್ರೂ ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್. ಅಕ್ಷಿ ಸಿನಿಮಾದಿಂದ ಹಿಡಿದು ಈ ಕಮರ್ಷಿಯಲ್ ಸಿನಿಮಾದವರೆಗೂ ಕೂಡ ನಿರ್ಮಾಣದ ಜವಾಬ್ದಾರಿಯನ್ನ ಹೊತ್ತು ನಮ್ಮ ಮನೋಜ್ ಸರ್ ಜೊತೆಗಿರುವಂತವರು, ನಮ್ಮ ನಿರ್ಮಾಪಕರಾಗಿರುವಂತಹ ಶ್ರೀಯುತ ದೇವೇಂದ್ರ ಸರ್ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಡೈರೆಕ್ಟ್ರು ಒಂಥರ ಹುಚ್ಚ ಸಿಕ್ತ ನನಗೆ. ಆ ಹುಚ್ಚದಿಂದ ಬೇರೆ ಬೇರೆ ಥರದೆಲ್ಲ ಹುಚ್ಚರೆಲ್ಲ ಸಿಕ್ಕಿದ್ರು ಜೊತೆಗೆ. ಅದೆಲ್ಲ ಒಂದು ಗಟ್ಟಿ ಟೀಮ್ ಆಯ್ತು ನಮಗಂತೂ. ಆ ಟೀಮಲ್ಲಿ ನಾನು ಒಬ್ಬನಾಗ್ಬಿಟ್ನಲ್ಲ, ಆ ಜೊತೆಗೆ ನಾನು ಪ್ರೊಡ್ಯೂಸರ್ ಅಲ್ಲದೇನೆ ಅವ್ರ ಜೊತೆ ಕೂತ್ಕೊಂಡು ಸ್ಟೋರಿ ಆಗ್ಬೋದು ಅಥವಾ ಮ್ಯೂಸಿಕಲ್ ಆಗ್ಬೋದು, ಏನೇ ಆಗಲಿ ಎವ್ರಿಥಿಂಗ್ ನಮ್ಮ ಡೈರೆಕ್ಟರ್ ನನಗೆ ಕಲಿಸ್ತಾ ಇದ್ರೆ ನನಗೆ ಗೊತ್ತಿರೋ ವಿಚಾರದನ್ನ ಒಂದು ಆಡಿಯನ್ಸ್ ಆಗಿ ನಾನು ಅವ್ರಿಗೆ ಬೌನ್ಸಿಂಗ್ ಕೊಡ್ತಾರ ನಾವಿಬ್ರು ವರ್ಕ್ ಮಾಡಿದ್ದು ಮರೆಯೋಕ್ಕಂತೂ ಆಗಲ್ಲ. ಇಟ್ಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಸಿನಿಮಾ ಅಂತಂತೂ ತುಂಬ ಚೆನ್ನಾಗಿ ಬಂದಿದೆ. ಅದೇ ಪ್ರೊಡ್ಯೂಸರ್ ಆಗಿ ಕಾನ್ಫಿಡೆಂಟ್ ಆಗಿ ಪಕ್ಕಾ ಹೇಳ್ತಾ ಇದ್ದೀನಿ, ಡೌಟೇ ಇಲ್ಲ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಅಂಡ್ ಮ್ಯೂಸಿಕ್ ಡೈರೆಕ್ಟರ್. ಬೋತ್ ಆಫ್ ದೆಮ್ ಹ್ಯಾಸ್ ಡನ್ ಎ ಗ್ರೇಟ್ ಜಾಬ್. ಸೊ ಅದಕ್ಕೆ ಮೊದಲೇ ನಮ್ಮ DOP ಅವರಂತೂ ಅವ್ರು ಏನೇ ಕತೆ ಮಾಡಲಿ ನಾನು ಅಷ್ಟೊಂದು ವಿಜುವಲ್ಸ್ ಕೊಟ್ಟಿರ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಮಾಡಿಟ್ಟಿದ್ರು ಮೊದಲೇ. ಸೊ ಆ ವಿಜುವಲ್ಸ್ ಎಲ್ಲ ಸಿಕ್ಕಿ ಕರೆಕ್ಟಾಗಿ ಬಂದಿದೆ. ಅದ್ರ ಜೊತೆಗೆ ನಮ್ಮ ಡೈರೆಕ್ಟರ್ ಅವರ ತಮ್ಮ ಪ್ರಶಾಂತ್ DS ಅಂತ, ಅವರು ಸಹ ಇದೊಂದು ಫೈನಾನ್ಷಿಯಲಿ ಕೈ ಜೋಡಿಸಿ ಪ್ಲಸ್ ಕೆಲಸದಲ್ಲೂ ಸಹ ಕೈ ಜೋಡಿಸಿದ್ದಾರೆ. ಕೆಲಸ ಮಾಡ್ಕೊಂಡು ಇಬ್ಬರು ಜೊತೆಗೆ ಎಲ್ಲರೂ ಜೊತೆಗೆ ಆಟ ಆಡ್ಕೊಂಡು ಹಾರಾಡ್ಕೊಂಡು ಚೆನ್ನಾಗಿ ಸಕ್ಕದಾಗಿ ಕೆಲಸ ಮಾಡಿದ್ವಿ, ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ 2 ವರ್ಷನ ಕೆಲಸನ. ರಂಗಾಯಣ ರಘು ಸರ್ ಚಿತ್ರದಲ್ಲಿ ನೀವು ನೋಡಿದಾಗ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಅವ್ರು ನಿಮಗೆ. ಹೀರೋ ಶ್ರೀರಾಮ್ ಅವ್ರ ವಿಷಯಕ್ಕೆ ಬಂದರೆ, ಅವರಂತೂ ನನಗೆ ಗೊತ್ತಿದ್ದಂಗೆ ಹುಡುಗರಿಗೆ ಇಬ್ಬರು ಹೆಣ್ಮಕ್ಳಿದ್ರೆ ಆ ಇಬ್ಬರು ಬದಲು ಹುಡುಗಿರಿಗೆ ಇವರೊಬ್ಬರೇ ಕಾಂಪಿಟೇಷನ್ ಕೊಡ್ತಾರೆ ಸ್ಕ್ರೀನ್ ಮೇಲೆ. ಚಿತ್ರದಲ್ಲಿ ಅಷ್ಟು ಚೆನ್ನಾಗಿ ಅಷ್ಟು ಮುದ್ದಾಗಿ ಕಾಣಿಸಿದ್ದಾರೆ ಸ್ಕ್ರೀನ್ ಮೇಲೆ ನಮ್ಮ ಶ್ರೀ ಅವರು. ಇನ್ನು ಇಬ್ಬರು ತಪಸ್ವಿನಿ ಪುನಚ ಅವರು ರುಕ್ಮಿಣಿ ಅಂತ ಪಾತ್ರ ಮಾಡಿದ್ದಾರೆ. ಮತ್ತು ರಮಿಕಾ ಶಿವು ಅವರು ವಸಂತ ಅಂತ ಪಾತ್ರ ಮಾಡಿದ್ದಾರೆ.